ನಮ್ಮೊಟ್ಟಿಗೆ ಇರುವಂಥ ಎಲ್ಲ ಅತಿಥಿಗಳನ್ನು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ ನಾಯ್ಕ ಅವರು ಸ್ವಾಗತ. ಶಿಕ್ಷಣ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ವಿಶೇಷ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು, ಅದರೊಟ್ಟಿಗೆ ಹೆತ್ತವರು ಕೂಡ ಮನೆಗಳಲ್ಲಿ ಇವತ್ತು ನಾವು ಪರಿಸರ ಸ್ವಚ್ಛವನ್ನಾಗಿ ಇಡಬೇಕು. ಅದರೊಟ್ಟಿಗೆ ಮಕ್ಕಳು ಮತ್ತು ಮನೆಯಲ್ಲಿ ಹೆತ್ತವರು ಇವತ್ತು ಮಾರುಕಟ್ಟೆಗೆ ಹೋಗುವಾಗ, ಯಾವುದೇ ಅಂಗಡಿಗಳಿಗೆ ಖರೀದಿಗೆ ಹೋಗುವಾಗ ಪ್ಲಾಸ್ಟಿಕ್ ಕೈಚೀಲಗಳನ್ನು ನೀವು ಬಳಕೆಯನ್ನು ಮಾಡ್ತಾ ಇದ್ದೀರಿ. ಇದರಿಂದಾಗಿ ನಮ್ಮ ಪರಿಸರದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀಳ್ತದೆ. ಇವತ್ತು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಪ್ಲಾಸ್ಟಿಕ್ನಿಂದಾಗಿ ನಮ್ಮ ಚರಂಡಿಗಳು ಕೂಡ ತುಂಬಿ ತುಳುಗುತ್ತಾ ಇದೆ. ಇದರಿಂದಾಗಿ ನಮಗೆ ಕೃತಕ ಪ್ರವಾಹಗಳು ಕೂಡ ನಿರ್ಮಾಣ ಆಗ್ತದೆ. ನಾವು ನೋಡಿದ್ರೆ ಇತ್ತೀಚೆಗೆ ಕೊಟ್ಟಾರ ಚೌಕಿಯಲ್ಲಿ ನೀರು ಪ್ರವಾಹದ ಪರಿಸ್ಥಿತಿ ರಸ್ತೆಗೆ ಬಂದಾಗ ಆ ಮಳೆ ಮುಕ್ತ ಬಳಿಕ ಕಾರಣ ಏನಂತ ನೋಡಿದ್ರೆ ಇವತ್ತು ಎಲ್ಲ ಚರಂಡಿಗಳು, ನಗರದ ಗಡಿ ಗ್ರಾಮೀಣ ಭಾಗದ ಚರಂಡಿಗಳು ಪ್ಲಾಸ್ಟಿಕ್ ನಾವೇನು ಬಳಕೆ ಮಾಡ್ತೇವೆ ಅದನ್ನೆಲ್ಲ ಈ ಚರಂಡಿಗಳಿಗೆ ಎಸೆಯುವುದರ ಮೂಲಕ ಇವತ್ತು ನದಿಯ ಒಡಲು ಸೇರಿ ಆ ಬಳಿಕ ಸಮುದ್ರ ಸೇರ್ತದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡುವಾಗ ಬಹಳಷ್ಟು ಜಾಗೃತಿ ಮಾಡಬೇಕು. ಅದರ ಬದಲಾಗಿ ನಾವು ಬಟ್ಟೆಯ ಬ್ಯಾಗ್ಗಳನ್ನ ಬಳಸಬೇಕು. ಈ ಮೂಲಕ ಮಕ್ಕಳು ಮತ್ತು ಹೆತ್ತವರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಒಂದು ಸಮೂಹ ಶಿಕ್ಷಣ ಸಂಸ್ಥೆಗಳ ಇದರಲ್ಲಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ಸಾಂಕೇತಿಕವಾಗಿ ಹೆತ್ತವರಿಗೆ ಮತ್ತು ಮಕ್ಕಳಿಗೆ ಬಟ್ಟೆಯ ಬ್ಯಾಗ್ಗಳನ್ನ ವಿತರಣೆಯನ್ನ ಮಾಡಲಿಕ್ಕಿದ್ದಾರೆ. ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರು ಮತ್ತು ಖ್ಯಾತ ಲೆಕ್ಕ ಪರಿಶೋಧಕರು ಆಗಿರುವ ಶ್ರೀ ಶಾಂತಾರಾಮ್ ಶೆಟ್ಟಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಒಂದು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಘಟಕದ ಅಧ್ಯಕ್ಷರಾದ ಬಳಿಕ ಇವತ್ತು ಜನರ ಬಳಿ ಒಂದು ರೆಡ್ ಕ್ರಾಸ್ ಸೊಸೈಟಿಯ ಒಂದು ಕರೆದು ಒಯ್ಯುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವತ್ತು ಯಾವುದೇ ಜನರು ಕಷ್ಟ ಪರಿಸ್ಥಿತಿಗೆ ಸಿಲುಕಿದಾಗ ಅವರಿಗೆ ನೆರವಾಗಲಿಕ್ಕೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬಹಳಷ್ಟು ಮುತುವರ್ಜಿಯಿಂದ ಕೆಲಸವನ್ನ ಮಾಡ್ತಾ ಇದೆ. ವಾಲಂಟಿಯರ್ಸ್ಗಳು ಕೂಡ ಬಹಳಷ್ಟು ಮುತುವರ್ಜಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇವತ್ತು ಬಹಳಷ್ಟು ಜನರಿಗೆ ನೆರವನ್ನ, ಲಕ್ಷಾಂತರ ಮಂದಿಗೆ ನೆರವನ್ನು ಕೊಡುವ ಕೆಲಸವನ್ನ ಅವರ ನೇತೃತ್ವದಲ್ಲಿ ಮೆಡಿಕಲ್ ಕ್ಯಾಂಪ್ಗಳು, ಬೇರೆ ಬೇರೆ ಕಾರ್ಯಕ್ರಮಗಳು, ದಿನನಿತ್ಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಮಾಡಲಿಕ್ಕೆ ಅವರು ಅಧ್ಯಕ್ಷರಾದ ಬಳಿಕ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದ್ಯಾಸಂಸ್ಥೆಯ ಘನ ಅಧ್ಯಕ್ಷರು ಈ ಭಾಗದಲ್ಲಿ ಜಿಲ್ಲೆಯಲ್ಲಿ ಇವತ್ತು ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಮೂಲಕ ಇವತ್ತು ತಮ್ಮನ್ನು ತೊಡಗಿಸಿಕೊಂಡು ಅವರು ಕೊಡಗು ದಾನಿಯಾಗಿ ನಮ್ಮೆಲ್ಲರಿಗೆ ಇವತ್ತು ಜಿಲ್ಲೆಯ ಜನತೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡುವವರು. ಅಲ್ಲದೆ ನಾವು ನೋಡಿದ್ದೇವೆ ಈ ಭಾಗದಲ್ಲಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಮುಂಚೂಣಿಯಲ್ಲಿರುವ ವಿದ್ಯಾಸಂಸ್ಥೆ ಇದು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗಳು ಇವತ್ತು ಚಿಕ್ಕ ಪುಟಾಣಿಗಳಿಂದ ಹಿಡಿದು ಹೈಸ್ಕೂಲು ವರೆಗೆ ಇವತ್ತು ವಿದ್ಯಾಭ್ಯಾಸವನ್ನು ಕೊಡುವ ಕೆಲಸವನ್ನು ಅವರು ಮತ್ತು ಅವರ ಶ್ರೀಮತಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಉಳಿದೊಟ್ಟು ರವೀಂದ್ರ ಶೆಟ್ಟಿಯವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರು ಹಾಗೂ ನಮ್ಮ ರಾಷ್ಟ್ರೀಯ ಪತ್ರಕರ್ತರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವ ಹರೀಶ್ ರೈ ಅವರು ಕೂಡ ಇದ್ದಾರೆ. ಅವರು ಅಧ್ಯಕ್ಷರಾದ ಬಳಿಕ ಸಾಕಷ್ಟು ಕಾರ್ಯಕ್ರಮಗಳನ್ನು, ಗಣ್ಯರನ್ನು ಗುರುತಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಶಾಲೆಯ ಉಪಾಧ್ಯಕ್ಷರು ಮತ್ತು ನಮ್ಮ ವಿವಿಧ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಮುತುವರ್ಜಿಯಿಂದ ಒಂದು ಸಕ್ರಿಯರಾಗಿ ಕೆಲಸ ಮಾಡುತ್ತಿರುವ ಭಾಸ್ಕರ್ ರೈ ಕಟ್ಟ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಅವರಿಗೆ ಶಾಲಾ ವಿದ್ಯಾರ್ಥಿಗಳು ಹೂಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಉದಯವಾಣಿಯ ಈ ಭಾಗದ ಮುಖ್ಯ ವರದಿಗಾರರು ಮತ್ತು ತಮ್ಮ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಇವತ್ತು ಪ್ರಸಿದ್ಧಿಯನ್ನು ಪಡೆದಿರುವ ವಸಂತ್ ಕೋಣಾಜಿ ಅವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ನೆರವನ್ನು ನೀಡುವವರು. ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರು ಆಗಿರುವ ಶ್ರೀಮತಿ
ಸೌಮ್ಯ ರವೀಶ್ ಶೆಟ್ಟಿ ಅವರು ವೇದಿಕೆ ಬರುವ ಕೇಳಿಕೊಂಡು, ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಎಲ್ಲ ಹೆತ್ತವರಿಗೆ ಮಕ್ಕಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡ್ತಾ ನನ್ನ ಮೋಹನ್ ಶೆಟ್ಟಿ ಅವರು ಬಂದಿದ್ದಾರೆ, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪೂರ್ವಕವಾದಂತಹ ಸ್ವಾಗತ, ಅವರಿಗೂ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಈ ವತ್ಸರ ನಿರ್ವತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಪರಿಸರ ದಿನಾಚರಣೆಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅಂತಾದರೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ನಮಗೆ ಹೆಚ್ಚು ಬಳಕೆ ಆಗ್ತಾ ಇರುವಂಥದ್ದು ಪ್ಲಾಸ್ಟಿಕ್ ಚೀಲಗಳು. ಈಗಾಗಲೇ ತೆಳುವಾದಂಥ ಮತ್ತು 18 ಮೈಕ್ರೋನ್ಗಿಂತ ಕಡಿಮೆ ಇರುವಂಥ ಪ್ಲಾಸ್ಟಿಕ್ಗಳನ್ನು ನಿಷೇಧ ಮಾಡಿದ್ದಾರೆ. ಆದರೂ ಸಹ ನಮ್ಮ ಮಧ್ಯೆ ಪ್ಲಾಸ್ಟಿಕ್ ಬೇರೆ ಬೇರೆ ಸಂದರ್ಭದಲ್ಲಿ ಈ ಪ್ರಕೃತಿಯೊಂದಿಗೆ ಸೇರಿಕೊಳ್ತದೆ. ಆದರೆ ಅದು ಪ್ರಕೃತಿಯ ಈ ಮಣ್ಣಿನೊಂದಿಗೆ ಸೇರದೇ ಇರೋದ್ರಿಂದ ಗಿಡಗಳಿಗೆ ಮತ್ತು ಪರಿಸರಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ಅದು ಇವತ್ತು ಕಸ ಆಗಿಬಿಟ್ಟಿದೆ. ಆದ್ದರಿಂದ ಆ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಬಳಕೆ ಮಾಡುವಂಥ ಪ್ಲಾಸ್ಟಿಕ್ಗೆ ಪರ್ಯಾಯವಾದಂಥ ವಸ್ತುಗಳು ಯಾವುದು ಅಂತ ಹೇಳಿ ಹುಡುಕಿದಾಗ ನಮ್ಮ ಹಿಂದಿನ ಪಾರಂಪರಿಕವಾಗಿ ಬಂದಿರುವಂಥ ಕೆಲವು ವಸ್ತುಗಳಿದೆ, ಬಟ್ಟೆ ಚೀಲಗಳು. ಅದನ್ನು ನಾವು ಮತ್ತೆ ಮರುಬಳಕೆ ಮಾಡ್ತಾ ಇರುವಂಥ ಸಂದರ್ಭ. ಈ ದೃಷ್ಟಿಯಿಂದ ಇವತ್ತು ಒಂದು ಸಾಂಕೇತಿಕವಾಗಿ ಅಂಥ ಕೆಲಸವನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಅದ್ರ ಜೊತೆಗೆ ಇವತ್ತು ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿಕೊಂಡಿದ್ದಾರೆ. ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯ ಈ ಸಮಾರಂಭದ ಅಧ್ಯಕ್ಷೆ ಹಾಗೂ ವಿದ್ಯಾರತ್ನ ಸಂಸ್ಥೆಯ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಪ್ರತಿ ವರ್ಷ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತೇವೆ. ಮತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಾಂಕೇತಿಕ ಒಳ್ಳೆಯ ಕೆಲಸ, ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಕಾಳಜಿಯನ್ನು ಖಂಡಿತ ನಾವು ಈಗಾಗಲೇ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು
ಪರಿಸರ ಮಾಲಿನ್ಯ ಆಗುತ್ತಿದ್ದರೂ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಟೆಕ್ನಾಲಜಿ ಹಿಂದೆ ಹೋಗ್ತಾ ಇದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಮನೆಯಿಂದ ಹಿಡಿದು LKG ಮಕ್ಕಳಿಂದ ಈ ರೀತಿಯ ಪರಿಸರ ಕಾಳಜಿಯನ್ನು ಮಾಡಿದಾಗ ಅಟ್ಲೀಸ್ಟ್ ನಾವು ಒಂದು 50% ಸಕ್ಸೆಸ್ ಆಗ್ತೇವೆ. ಯಾಕಂತ ಹೇಳಿದ್ರೆ ಸ್ವಚ್ಛ ಭಾರತವನ್ನ ತರುವ ಮುಂಚೆ ನಾವು ಕಸವನ್ನು ಅಲ್ಲಲ್ಲಿ ಬಿಸಾಡ್ತೇವೆ. ಇವತ್ತು ಮಕ್ಕಳು ಕಸವನ್ನು ಬಿಸಾಡುವಾಗ ಕಿಸೆಯಲ್ಲಿ ಹಾಕೊಂಡು ಹೋಗಿ ಮನೆಯಲ್ಲಿ ಹಾಕ್ತಾರೆ, ಕಾರಲ್ಲಿ ಸಹ ಬಿಸಾಕುವುದಿಲ್ಲ. ಆ ಒಂದು ಕಾಳಜಿ ಈ ಸ್ವಚ್ಛ ಭಾರತದಿಂದ ಬಂದ. ಹಾಗಾಗಿ ನನ್ನ ಒಂದು ಕೋರಿಕೆ ಅಂತ ಹೇಳಿದರೆ ಶಿಕ್ಷಕರು ಮತ್ತೆ ಹೆತ್ತವರಲ್ಲಿ ಖಂಡಿತ ಸಾಧ್ಯ ಇದೆ ಮಕ್ಕಳಲ್ಲಿ ಪ್ರಕೃತಿಯ ಅಥವಾ ಈ ಪರಿಸರವನ್ನು ಹೇಗೆ ಇಟ್ಕೊಳ್ಬೇಕಂತ ಹೇಳೋದಕ್ಕೆ ಎಷ್ಟೋ ಉದಾಹರಣೆ ಇದೆ. ಒಂದ್ ಕಡೆ ಹೇಳ್ತೇವೆ, ಕಂದ ಕಾಣುವ ಮೊದಲ ದೇವರು ಜನ್ಮ ನೀಡಿದ ಅಮ್ಮನಲ್ಲವೇ ಅಂತ ಹೇಳಿ 100%. ಯಾಕಂದ್ರೆ ನಾವೆಲ್ಲ ನಮ್ಮ ಅಮ್ಮನನ್ನ ಫಸ್ಟ್ ಪ್ರಥಮ ದೇವರು. ಅದೇ ತರ ಈ ಮಾನವ ವಿಕಾಸ ಆದಾಗ ಫಸ್ಟ್ ನೋಡಿದ್ದು ಪ್ರಕೃತಿ ದೇವರನ್ನ. ಆ ದೇವರನ್ನ ಯಾವತ್ತಾದ್ರೂ ಕಡೆಗಾಣಿಸಿದ್ರೆ ಖಂಡಿತ ನಮ್ಮ ವಿನಾಶಕ್ಕೆ ನಾವೇ ಕಾರಣ ಅಂತ ಹೇಳಲಿಕ್ಕೆ ತುಂಬಾ ಉದಾಹರಣೆ ಇದೆ. ಆದ್ರೆ ಒಂದು ಬೇಜಾರು ಸಂಗತಿ ಅಂದ್ರೆ ನಾವು ಪರಿಸರದ ಬಗ್ಗೆ ಫೈಟ್ ಮಾಡುವ ಎಷ್ಟೋ NGOsಗಳಿದೆ, ಎಷ್ಟೋ ಜನರಿದ್ರೆ, ಆದ್ರೆ ಅವರಿಗೆ ಸರಿಯಾದ ಪ್ರೋತ್ಸಾಹ ಸಿಗುವುದಿಲ್ಲ. ಅವರಿಗೆ ಪ್ರೋತ್ಸಾಹ ಕೊಟ್ರೆ ಪರಿಸರವನ್ನ ಖಂಡಿತ ನಾವು ಮಾಡಬಹುದು. ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಲಕ್ಷ್ಮೀ ಕುಟ್ಟಿ ಅಂತ ಒಬ್ಬಳು ಕೇರಳದವಳು 500 ಗಿಡಮೂಲಿಕೆಯಲ್ಲಿ ಮಾಡಿ ಎಷ್ಟೋ ಜೀವ ಉಳಿಸಿದ್ರು. ಆದ್ರೆ ಅವಳನ್ನ ಯಾರು ಕಡೆಗಾಣಿಸಿದ್ರು. ಆದ್ರೆ 75 ವರ್ಷ ಆಗುವಾಗ 2018ರಲ್ಲಿ ಅವಳಿಗೆ ಪದ್ಮಶ್ರೀ ಅವಾರ್ಡ್ ಅನ್ನ ಸರ್ಕಾರ ಕೊಟ್ಟಿದ್ರು. ಯಾಕೆಂದ್ರೆ ಅವಳ ಒಂದು ಕೆಲಸ ಯಾರಿಗೂ ಗೊತ್ತಿಲ್ಲ. ಅವಳು ಲಕ್ಷ್ಮೀ ಕುಟ್ಟಿ 3ನೇ ಕ್ಲಾಸ್ ಕಲ್ತವಳು. ಅವಳು 500ಕ್ಕೂ ಜಾಸ್ತಿ ಗಿಡಮೂಲಿಕೆ ಪರಿಸರದಿಂದ ತಗೊಂಡು ಎಷ್ಟೋ ಜೀವನ ಉಳಿಸ್ತಾರೆ. ಹಾವು ಕಡಿದ್ರೆ ಅವಳ ಮೆಡಿಸಿನ್ ಇಮಿಡಿಯೇಟ್ ಅವರು ಕೊಟ್ಟರೆ ಅದು ಗುಣ ಆಗ್ತಾ ಇತ್ತು. ಅಂತ ಒಂದು ಎಷ್ಟೋ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವುದನ್ನು ನಾನು ಹೇಳ್ತಾ ಇದ್ದಾನೆ. ಇವತ್ತು ಈ ಸಂಸ್ಥೆ ಬಹುಶಃ ಬಹಳ ಖುಷಿ ಆಯ್ತು. ರವೀಂದ್ರ ಶೆಟ್ಟಿ ಹತ್ರ ಹೇಳಿ 800ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಇದು ಒಂದು ಸೆಮಿ ಅರ್ಬನ್ ಹೇಳೋದಕ್ಕಿಂತ ರೂರಲ್ ಅಂತ ಹೇಳ್ಬೋದು. ಹಾರ್ಟ್ ಆಫ್ ದ ಸಿಟಿ ಮಂಗಳೂರಿನಿಂದ ಸ್ವಲ್ಪ ದೂರ ಇದೆ. ಇಲ್ಲಿ ಸ್ವಲ್ಪ ಪೂರ್ಸ್ ಅಂಡ್ ಬಿಲೋ ಮಿಡಲ್ ಕ್ಲಾಸ್ಗಳು ಇಲ್ಲಿ ಬರ್ತಾ ಇರ್ಬೋದು. ಆದ್ರೆ ಇವತ್ತು ಮಕ್ಕಳಲ್ಲಿ ನಾವು ಈ ರೀತಿಯ ಜಾಗೃತಿ ಮೂಡಿಸಿ ಎಜುಕೇಶನ್ ಕೊಟ್ಟಾಗ ಮಕ್ಕಳು ಒಂದು ಸರ್ಪ್ರೈಸ್ ಆಗ್ಲಿಕ್ಕೆ ಯಾವುದೇ ಕಾರಣ ಇಲ್ಲ. ಬಹುಶಃ ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತವ. ನಮ್ಗೆ ಪಾವರ್ಟಿ ಇಸ್ ಎ ಬ್ಲೆಸ್ಸಿಂಗ್, ಬಡತನವೇ ಒಂದು ಆಶೀರ್ವಾದ. ಆ ಬಡತನ ಇರುವುದರಿಂದ ನಾವು ಸರಿಯಾಗಿ ಕಲಿತು ನಮ್ಮ ಒಂದು ಟೋಟಲ್ ನಮ್ಮ ಏನ್ ಹೇಳ್ತಾರೆ ನಮ್ಮ ಜೀವನವನ್ನೇ ನಾವು ನಿರೂಪಣೆಯನ್ನು ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ದಕ್ಕಾಗಿ ಈ ಶಾಲೆ ಖಂಡಿತ ಇಲ್ಲಿ ಬರುವ ಮಕ್ಕಳಿಗೆ ನಮ್ಮ ರವೀಂದ್ರ ಶೆಟ್ಟರ್ ಬಗ್ಗೆ ನನಗೆ ಗೊತ್ತಿದೆ. ಅವರ ಒಂದು ಈ ಸಂಸ್ಥೆ ಇದು ನಾನು ಏಡೆಡ್ ಸ್ಕೂಲ್ ಆಗಿ ಹೇಳಿದೆ ಅವರಿಗೆ. ಯಾಕೆಂದ್ರೆ ಅಷ್ಟು ಚೆಂದಾಗಿ ಇಲ್ಲ, ಇದು ಪ್ರೈವೇಟ್ ಸ್ಕೂಲ್ ಅಂತ ಹೇಳಿದ್ರು. ಅವರ ಈ ಸ್ಕೂಲು ಇಂಗ್ಲಿಷ್ ಮೀಡಿಯಂ ಈ ಸ್ಕೂಲು ಬಹುಶಃ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಈ ಒಂದು ಮಕ್ಕಳ ಬಗ್ಗೆ ಹೆಲ್ತ್ ಅಂಡ್ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಅದನ್ನು ಇಲ್ಲಿ ಖಂಡಿತ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಕೆಲವು ಟೈಮ್ ಎಜುಕೇಶನ್ ಇಂದ ಹೋಗಿ ಆರೋಗ್ಯ ಕಳ್ಕೊಳ್ತೇವೆ. ಅದು ಆಗಬಾರ್ದು. ಆರೋಗ್ಯ ಮತ್ತೆ ಶಿಕ್ಷಣ ಇದೆರಡು ಒಟ್ಟಿಗೆ ಹೋಗ್ಬೇಕು. ಆದ್ರೆ ಇವತ್ತು ಮಕ್ಕಳನ್ನ ಸ್ವಲ್ಪ ಯಾಕಂದ್ರೆ ಮೊದಲಿನ ಹಾಗೆ ನಾವೆಲ್ಲ ಇರುವಾಗ ಶಿಕ್ಷಣ ಮತ್ತು ಶಿಕ್ಷೆ, ನಮ್ಗೆ ಶಿಕ್ಷೆ ಕೊಟ್ಟು ಶಿಕ್ಷಣ ಕಲಿಸ್ತಾ ಇದ್ರು. ಆದ್ರೆ ಇವತ್ತು ಆ ಹೊಡೆದ ಮಾಸ್ಟರ್ನ ನಾವು ಪ್ರೀತಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವರು ಹೊಡೆದ್ರಿಂದ ನಾವು ಇವತ್ತು ಒಂದು ವ್ಯಕ್ತಿ ಆಯ್ತಂದ. ಆದ್ರೆ ಇವತ್ತು ಮಕ್ಕಳ ಮೈ ಮುಟ್ಟಿದ್ರೆ ಸ್ವಲ್ಪ ಪೇರೆಂಟ್ಸ್ ಇಂದ ಕಂಪ್ಲೇಂಟ್ ಹೋಗಿ. ಹಾಗಾಗಿ ಶಿಕ್ಷಣ ಮತ್ತು ಶಿಕ್ಷೆ ಇದು ಖಂಡಿತ ಬೇಕು. ಆದ್ರೆ ಮುಂದಿನ ದಿನದಲ್ಲಿ ಬಹುಶಃ ನಮ್ಮ ಈ ಒಂದು ಇಂಥ ಸ್ಕೂಲ್ಗಳಲ್ಲಿ ಈ ರೀತಿಯ ಒಳ್ಳೆಯ ಟೀಚರ್ಸ್ ಹಾಗೂ ಪೇರೆಂಟ್ಸ್ ಗಳ ಒಂದು ಕೋಆಪರೇಷನ್ ಇಂದ ನಮ್ಮ ಶಿಕ್ಷಣದ ದಿಕ್ಕನ್ನು ನಾವು ಬದಲಾಯಿಸಿಕೊಂಡು ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಟ್ಟಾಗ ಅವನೊಂದು ಸತ್ಪ್ರಜೆ ಆಗ್ತಾನೆ ಅಂತ ಹೇಳೋದಕ್ಕೆ 3 ಉದಾಹರಣೆ ಇದೆ. ಹಾಗೆ ಈ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ. ಇವತ್ತು ನಮ್ಮ ಪತ್ರಕರ್ತರಾದಂತ ನಮ್ಮ ಶ್ರೀನಿವಾಸ ಅಂದಾಜೆ ಹಾಗೂ ಹರೀಶ್ ರೈ ನಾವೆಲ್ಲ ಇಲ್ಲಿ ಇದ್ದೇವೆ. ಇವರೆಲ್ಲ ಕೂಡಿಕೊಂಡು ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆಗೆ ಎಷ್ಟು ನಾವು ಪ್ರೋತ್ಸಾಹ, ನಾವು ಏನಿದ್ರು ಪ್ರೋತ್ಸಾಹ ಕೊಡುವಂತದಷ್ಟೇ. ಹಾಗಾಗಿ ಪ್ರೋತ್ಸಾಹ ಕೊಟ್ರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ. ಹಾಗೆ ವಿಶ್ವ ಪರಿಸರ ದಿನಾಚರಣೆ ಇವತ್ತಿನ ಈ ಒಂದು ಸಣ್ಣ ಚಾಲನೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಪರಿಸರ ಕಾಪಾಡೋದ್ರಲ್ಲಿ ಒಂದು ಒಳ್ಳೆಯ ಸೇವೆ ಮಾಡಲಿ ಈ ಸಂಸ್ಥೆ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕೆ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮಗೆ ಕಟ್ಟಡ ಕಾಣಿಸ್ತದೆ. ಆದ್ರೆ ನಾನು ಈ ಕಟ್ಟಡದ ಮೇಲ್ಭಾಗಕ್ಕೆ ಬರ್ಬೇಕಾದ್ರೆ ಯೋಚನೆ ಮಾಡಿದ ನನಗೆ ರವೀಂದ್ರ ಶೆಟ್ಟರ್ ಅವರ ಒಂದು ಪರಿಶ್ರಮ, ಅವರ ಬೆವರು, ಅವರು ಒಂದು ತ್ಯಾಗ ಮಾಡಿ ಒಂದು 2 ದಶಕಗಳಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟ ಪರಿಶ್ರಮ ಇಲ್ಲಿ ಎದ್ದು ನಿಂತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಹೊಸದಾಗಿ ಈ ಶಿಕ್ಷಣ ಸಂಸ್ಥೆಗೆ ಯಾರು ಸೇರ್ಪಡೆ ಮಾಡಲಿಕ್ಕೆ
ನೀವು ಮಕ್ಕಳನ್ನ ಸೇರ್ಪಡೆ ಮಾಡಿ ನಿಮ್ಗೆಲ್ಲರಿಗೂ ನಾನು ರವೀಂದ್ರ ಶೆಟ್ಟರ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೆ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ದಿವಸ, ನಿಮ್ಮ ಶಾಲೆಗೆ ಮಕ್ಕಳು ಬರುವ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗ್ತಿದೆ. ಶಿಕ್ಷಣ ಸಂಸ್ಥೆ ಹೇಳಿದ್ರು, ನಮ್ಗೆ ಗೊತ್ತಿದೆ ಬಹಳ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಲಾಭದಾಯಕವಾಗಿ ಶಿಕ್ಷಣ ಸಂಸ್ಥೆಗಳು ನಡೀತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಇತಿಮಿತಿಯ ಒಳಗೆ ಇಲ್ಲಿಯ ಫೀಸ್ ಸ್ಟ್ರಕ್ಚರ್ಗಳಲ್ಲಿ ಇರ್ತದೆ. ಈ ಇತಿಮಿತಿಯ ಒಳಗೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದೆ. ನಾನು ಇಷ್ಟೇ ನಿಮ್ಮಲ್ಲಿ ಕೋರಿಕೆ ಮಾಡ್ತಾರೆ, ಯಾವುದೇ ಶಿಕ್ಷಣ ಸಂಸ್ಥೆ ಇವತ್ತು ಬೆಳಿಬೇಕಾದ್ರೆ ಅಥವಾ ಒಂದು ಶಿಕ್ಷಣ ಸಂಸ್ಥೆ ಹೆಸರು ಬೇಕಾದ್ರೆ ಅದಕ್ಕೆ ಇಬ್ಬರು ಕಾರಣ. ಒಂದು ಆ ಶಾಲೆಯ ಶಿಕ್ಷಕರು, ರವೀಂದ್ರ ಶೆಟ್ಟರ್ ಎಷ್ಟೇ ಪರಿಶ್ರಮ ಮಾಡಿ ಅವರು ಶಾಲೆಗೆ ಎಷ್ಟೇ ಬಂಡವಾಳ ಹುಟ್ಟಿ ಶಾಲೆಯನ್ನ ಒಂದು ಯಶಸ್ವಿಗೊಳಿಸಬೇಕಾದ್ರೆ ಶಿಕ್ಷಕರ ಪಾತ್ರ. ಯಾವ್ದನ್ನು ನಾವು ಗುರುದೇವ ಗುರುಗಳ ಪಾತ್ರ ಬಹಳ ಮಹತ್ವದ್ದಾಗಿರ್ತದೆ. ಅದನ್ನ ಬಿಟ್ರೆ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿರ್ತದೆ. ಮುಂದಿನ 10 ವರ್ಷ 12 ವರ್ಷಗಳ ಕಾಲ ಏನು ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು ನೀವು ಸೇರ್ಪಡೆ ಮಾಡಲಿಕ್ಕೆ ಬಂದಿದ್ದೀರಿ, ನಿಮ್ಮ ಪಾತ್ರ ಬಹಳ ಮಹತ್ತರವಾದದ್ದು. ನೀವು ಮನೆಯಲ್ಲಿ ಮಕ್ಕಳಿಗೆ ಕೊಡುವ ಸಂಸ್ಕಾರ ಇರ್ಬೋದು, ಶಾಲೆಯಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಕೊಡುವ ವಿದ್ಯೆ ಇರ್ಬೋದು, ಇದಕ್ಕೆ ಒಂದು ಪೂರಕವಾಗಿ ಒಂದು ಕೊಂಡಿಯಾಗಿ ಪೋಷಕರು ಇಲ್ಲಿ ಕೆಲಸ ಮಾಡಬೇಕಾದದ್ದು ಮತ್ತು ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕಾದಂತ ಬಹಳ ಅವಶ್ಯಕತೆ ಅಂತ ನಾನು ಅಂದ್ಕೊಂಡು ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಬಹಳ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಣವನ್ನು ಪಡೆದು ದೇಶದ ಸತ್ಪ್ರಜೆಗಳಾಗಿ ಹೊರಹೊಮ್ಮಲಿ ಅಂತ ನಾನು ಆಶಯವನ್ನು ಮಾಡಿಕೊಂಡು, ಮೊನ್ನೆ SF ಸರ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಪರಿಸರದಲ್ಲಿ ಮಾತನಾಡುವ ಹಿರಿಯ ಅಧಿಕಾರಿಗಳು, ನಾವು ವನ ಮಹೋತ್ಸವ ಬಂದಾಗಲೆಲ್ಲ ಒಂದು 5 ಲಕ್ಷ 7 ಲಕ್ಷ ಮರಗಳನ್ನು ನೆಡ್ತೇವೆ. ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಇಷ್ಟು ಮರ ನೆಟ್ಟರೆ ಎಲ್ಲಿದೆ, ಆ ಗಿಡಗಳು ಎಲ್ಲಿದೆ ಅಂತ. ಅದರ ಜೊತೆಗೆ ಅವರು ಹೇಳಿದ್ರು, ಪ್ರತಿ ವರ್ಷ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ, ಅದು ರಸ್ತೆ ಅಗಲೀಕರಣ ಇರ್ಬೋದು ಅಥವಾ ಬೇರೆ ಬೇರೆ ಜಾಗಗಳನ್ನ ಮನೆ ನಿವೇಶನಗಳಿಗೆ ಕೊಡದಿರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ವಾರ್ಷಿಕ ಸುಮಾರು ಒಂದು 2 ಲಕ್ಷದಷ್ಟು ಮರಗಳನ್ನು ಕಡಿಯುವಂತ ಒಂದು ಅನಿವಾರ್ಯತೆ ಕೂಡ ನಮಗೆ. ನಾವು ಒಂದ್ ಕಡೆ ಮರಗಳನ್ನ ಕಡಿಯುವುದು ಅನಿವಾರ್ಯತೆ, ನಾವು ಅಭಿವೃದ್ಧಿ ಬೇಕು ನಮಗೆ. ಇನ್ನೊಂದು ಕಡೆ ನಾವು ಗಿಡಗಳನ್ನ ನೆಟ್ಟು ಸಂರಕ್ಷಣೆ ಮಾಡಬೇಕು. ಒಂದು ಗಿಡ ಮರವಾಗಿ ಬೆಳಿಬೇಕಾದ್ರೆ ಒಂದು 20-25 ವರ್ಷಗಳಾದ್ರೂ ಬೇಕು. ಈ ಪ್ರಾಕೃತಿಕ ಸಮತೋಲನವನ್ನು ಮಾಡಬೇಕಾದ್ರೆ ನಾವು ಈ ಪರಿಸರ ಸಂರಕ್ಷಣೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಯಾಗಿಂತ ನಾನು ಅಂದ್ಕೊಂಡು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮಗೆ ಬಹಳ ಗೌರವದಿಂದ ಬಂಧಿಸಿ ನನ್ನ ಮಾತುಗಳನ್ನು ಮುಗಿಸಿದರೆ ಜೈ ACM ಶ್ರೀಧರ್ ಅವರನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ ನಾಯ್ಕಿಂದಾಗಿ ಅವರು ಹೂ ಕೊಟ್ಟು ಸ್ವಾಗತಿಸಿದೆ. ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘದೊಂದಿಗೆ ನಿಕಟವಾಗಿ ಕಳೆದ 10 ವರ್ಷಕ್ಕೆ ಆರಂಭವಾಗಿದೆ. ಅದರಿಂದ ನೀವು ಇಲ್ಲಿ ಬಂದಂಥವರು ಏನಾದರೂ ನಿಮ್ಮ ಮನೆಯ ಹಿತ್ತಲಲ್ಲಿ ಗಿಡ ನೆಟ್ಟು ಬೆಳೆಸಬೇಕು ಅಂತಂದರೆ ಅವರನ್ನು ಸಂಪರ್ಕ ಮಾಡಿದರೆ ಅವರ ಜೊತೆ ಸುಮಾರು ಕಡೆ ನೆಡುತೊಪ್ಪುಗಳನ್ನು ಮಾಡಿದಂಥ ಗಿಡಗಳಿವೆ. ಅದನ್ನು ನಿಮಗೆ ಬಹಳ ರಿಯಾಯಿತಿ ದರದಲ್ಲಿ ಕನಿಷ್ಠ ವೆಚ್ಚದಲ್ಲಿ ಕೆಲವೊಂದು ಉಚಿತವಾದರೆ ಈ ಪರಿಸರ ಸಂರಕ್ಷಣೆ ಬಗ್ಗೆ ಬಹಳ ಸೂಕ್ತವಾದಂಥ ಮಾಹಿತಿಯನ್ನು ನಮಗೆ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಅವರೇ, ಹಾಗೆ ಎಲ್ಲ ನಮ್ಮ ಪ್ರೆಸ್ ಕ್ಲಬ್ ಸಂಬಂಧಪಟ್ಟ ಗೌರವಾನ್ವಿತ ಎಲ್ಲ ಅದರ ಪದಾಧಿಕಾರಿಗಳ ಸದಸ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳ ಪೋಷಕರೇ ಮತ್ತು ಅವರ ಬಾಲ ವಿದ್ಯಾರ್ಥಿ ಮಿತ್ರರೇ, ಹಾಗೆ ಮಾಧ್ಯಮ ಇನ್ನೊಮ್ಮೆ ರವೀಂದ್ರ ಶೆಟ್ಟಿ ಸರ್ ಅವರ ಪೇರೆಂಟ್ಸ್ಗಳ ಸಸಿ ವಿತರಣೆ ಮಾಡಿ ಆವಾಗ ಬಂದಿದ್ದೆ. ಹಾಗೆ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕ ಸ್ಥಳಗಳಲ್ಲಿ ಅವರು ಗಿಡ ನೆಟ್ಟಿ ನಮ್ಮನ್ನು, ನಾನು RF 6 ವರ್ಷ ಕೆಲಸ ಮಾಡಿದ್ದೇನೆ, ಅವರು ನಮ್ಮನ್ನು ಇನ್ವಾಲ್ವ್ ಮಾಡಿಸ್ಕೊಂಡಿದ್ರು. ಇವತ್ತು ನಾನು ಆ ಸಂದರ್ಭದಲ್ಲಿ ಬಂದಾಗ ಹೇಳಿದ್ದೆ, ನಮ್ಮ ಪರಿಸರ ನಮಗೆ ಎಷ್ಟು ಪ್ರಾಮುಖ್ಯತೆ ಮತ್ತು ನಾವು ಅದರಿಂದ ಏನು ಕಲಿಯೋದು. ಇವತ್ತು ಪ್ರೆಸ್ ಕ್ಲಬ್ ನಿಮ್ಗೆ ಯಾಕೆ ಬಟ್ಟೆ ಬ್ಯಾಗ್ ವಿತರಣೆ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಪರಿಸರ ನಾಶ ಆಗಲಿಕ್ಕೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡದೇ ಇದ್ದರೆ ಪರಿಸರ ನಾಶ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಮಂಗಳೂರು ಸಂಬಂಧಪಟ್ಟಂತೆ ಉಳ್ಳಾಳದಿಂದ ನಾವು ಹೆಜ್ಮಾಡಿ ಕೋಡಿಯವರೆಗೆ ಸಮುದ್ರ ತೀರವನ್ನು ಕಳೆದ 2015ರಿಂದ ಗಮನಿಸ್ತಾ ಇದ್ದೇನೆ. ಪ್ರತಿ ವರ್ಷ ಈ ಗ್ಲೋಬಲ್ ವಾರ್ಮಿಂಗ್, ವಾತಾವರಣದ ಉಷ್ಣತೆ ಮತ್ತು ಪ್ಲಾಸ್ಟಿಕ್ ಮಾಲಿನ್ಯದಿಂದಾಗಿ ಅಂಟಾರ್ಟಿಕಲ್ಲಿ ಸಮುದ್ರದ
ಮಂಜುಗಡ್ಡೆಗಳು ಕರಗಿ ಸಮುದ್ರದ ನೀರಿನ ಮಟ್ಟ 2 ಅಡಿ ಜಾಸ್ತಿ ಆಗ್ತಾ ಇದೆ. ಕಳೆದ 9 ವರ್ಷಕ್ಕೆ 18 ಇಂಚ್ 1.5 ಅಡಿ ಸಮುದ್ರ ಜಾಸ್ತಿ ಆಗಿ ನಮ್ಮ ಕಣ್ಮುಂದೆನೇ 3 ಅಡಿ ದೂರ ಇದ್ದ ಸಮುದ್ರ 10 ಅಡಿ ಹತ್ತಿರ ಬಂದಿದೆ. ಇನ್ನು 9 ಅಡಿ ಆಲ್ರೆಡಿ ಬಂದ್ಬಿಟ್ಟಿದೆ. ನೀವು ಯಾವುದು ನಮ್ಮ ತೌಕ್ತೆ ಅಂತ ಚಂಡಮಾರುತ ನೋಡಿರ್ಬೋದು. ಆ ಚಂಡಮಾರುತ ಬಂದಾಗ ನನ್ನ ಹತ್ರ ವೀಡಿಯೋಸ್ ಇದೆ. ಸಮುದ್ರ ಮಟ್ಟ ಹೆಚ್ಚು ಕಡಿಮೆ 10 ಇಂದ 20 ಅಡಿ ನೀರು ಜಾಸ್ತಿ ಆಗಿದೆ. ಎಲ್ಲೆಲ್ಲ ಅಂದರೆ ಕೇರಳದ ಕೆಲವು ಭಾಗಗಳಲ್ಲಿ ನೀರು ನುಗ್ಗಿತ್ತು. ನಮ್ಮಲ್ಲಿ ಏನೋ ಅದನ್ನು ಪರಶುರಾಮ ಸೃಷ್ಟಿ ಹೇಳ್ತಾರೆ. ನಮ್ಮ ಸೌಖ್ಯನ ಉಡುಪಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚು ಡ್ಯಾಮೇಜ್ ಆಗಿಲ್ಲ. ಮುಂದೆ ನಾರ್ತ್ ಕನ್ನಡದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯಿತು, ಬಾಂಬೆ ಆಯಿತು, ಆಮೇಲೆ ಗುಜರಾತ್ ತುಂಬ ಡ್ಯಾಮೇಜ್ ಆಯಿತು. ಅಂದರೆ ಸಮುದ್ರದ ಮಟ್ಟ ಇವತ್ತು ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ನಾವು ಸಮುದ್ರ ತೀರಕ್ಕೆ ಹೋದ್ರೆ ಗೊತ್ತಾಗ್ತದೆ. ಪ್ರಭಾಕರ್ ಸರಿ ಗೊತ್ತಿರ್ಬೋದು. ಪಣಂಬೂರಲ್ಲಿ 3 ಅಡಿ ದೂರ ಇತ್ತು, ಈಗ ಕೇವಲ 10 ಅಡಿ ಬಂದ. ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವು ಅದನ್ನು ಸಮುದ್ರದ ಮಟ್ಟವನ್ನು ಟೇಬಲ್ ಅಳೆದು ಗೊತ್ತಾಗ್ತದೆ. ಆಲ್ಮೋಸ್ಟ್ ನಾವು ಅಳೆದು ನೋಡಿದ್ದೇವೆ. ಆಲ್ಮೋಸ್ಟ್ 2 ಅಡಿ ಅಷ್ಟು ಹೈಟ್ ಆಗಿದೆ ನೀರಿನ ಮಟ್ಟ. ಈಗ ಅದರಲ್ಲಿ ಪ್ರತಿ ವರ್ಷ ಅಂಟಾರ್ಟಿಕಾದಿಂದ ಆದಾಗ 2 ಇಂಚಿನ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಇತ್ತೀಚೆಗೆ ಒಬ್ಬರು ಡೆಲ್ಲಿಯಲ್ಲಿ ಒಬ್ಬರು ಡಾಕ್ಟ್ರು ಒಬ್ಬರು ಪೇಷಂಟ್ 97 ವರ್ಷದ ಒಬ್ಬರು ವಯೋವೃದ್ಧರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಾಗ ಅವರಿಗೆ ಉಸಿರಾಟ ಸಮಸ್ಯೆಗೆ ಅಡ್ಮಿಟ್ ಆಗಿ ಅವರು 1-1.5 ದಿವಸ ICU ಇರ್ತಾರೆ. ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿ ಬಿಲ್ ಕೊಟ್ಟಾಗ ಬಿಲ್ ತಗೊಂಡು ಓಡೋದು ಅಳ್ತಾ ಇದ್ರಂತೆ. ನೀವು ಬರುವಾಗ ICU ಪೇಷಂಟ್ ಆಗಿ ಬಂದಿದ್ರಿ, ಡಿಸ್ಚಾರ್ಜ್ ಆಗುವಾಗ ಆರೋಗ್ಯಕರವಾಗಿ ಹೊರಗೋಗ್ತಾ ಇದ್ದೀರಿ, ಯಾಕೆ ಕೇಳಿದಾಗ ಅವ್ರು ಹೇಳಿದ್ರಂತೆ ಅವರ ಬಿಲ್ 15,000 ರೂಪಾಯಿ ಆಕ್ಸಿಜನ್ ಬಿಲ್ ಇತ್ತು. ಅವ್ರು ಹೇಳೋ 97 ವರ್ಷಗಳ ಕಾಲ ಈ ಪ್ರಕೃತಿ ನನಗೆ ಇಷ್ಟು ಆಕ್ಸಿಜನ್ ಫ್ರೀಯಾಗಿ ಕೊಟ್ಟಿದೆ. ಒಂದು ವೇಳೆ ನಾನು ಹಣ ಕೊಟ್ಟು ಆಕ್ಸಿಜನನ್ನು ಪಡೆಯುವಾಗಿದ್ದರೆ ನಾನು ಇಷ್ಟು ವರ್ಷ ಬದುಕ್ತಿದ್ನ ಅಂತೇಳಿ. ನಮಗೆ ಅಂದರೆ ಪ್ರಕೃತಿಯಲ್ಲಿ ಆಮ್ಲಜನಕ ಅನ್ನೋದು ಫ್ರೀಯಾಗಿ ಸಿಗ್ತಾ ಇದೆ. ಈ ಆಮ್ಲಜನಕವನ್ನು ಫ್ರೀಯಾಗಿ ಸಿಕ್ಕುವುದನ್ನು ನಾವು ಯಾರು ಯೋಚನೆ ಮಾಡೋದು. ಯಾಕಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣೋದು ಯಾವುದು ಕಾಣ್ತಾ ಇದ್ಬಿಟ್ಟು ಪರೋಕ್ಷವಾಗಿ ಕಾಣೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಈಗ ನಾವು ನಮ್ಮ ಜೀವನ ಮಟ್ಟ ಜಾಸ್ತಿ ಆದ ಮನೇಲಿ AC ಹಾಕ್ಕೊಡ್ಬೋದು, ಅಥವಾ ನಾವು ಓಡಾಡುವಂಥ ಜಾಗಕ್ಕೆಲ್ಲ AC ಹಾಕ್ಬೋದು. ರಸ್ತೆಗೆ AC ಹಾಕ್ಲಿಕ್ಕೆ ಆಗ್ತದ, ಅಥವಾ ನಮ್ಮ ವಾತಾವರಣಕ್ಕೆ AC ಮಾಡ್ಲಿಕ್ಕೆ ಆಗ್ತದ? ಅದನ್ನು ವಾತಾವರಣ AC ಮಾಡಬೇಕಾದ್ರೆ ಒಂದೇ ಒಂದು ಅವಕಾಶ ಅಂತ ಹೇಳಿದ್ರೆ ಮರಗಿಡಗಳನ್ನು ಮಾತ್ರ ಸಾಧ್ಯ. ಹಾಗಾಗಿ ನಾವು ಒಂದನೇದಾಗಿ ಸಸಿಮರಗಳನ್ನು ನೆಡಬೇಕು. ಎರಡನೇದು ಪ್ಲಾಸ್ಟಿಕ್ ತ್ಯಾಜ್ಯ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ಅವರು ಈಗಾಗಲೇ ಒಂದನೇ ತರಗತಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಗೆ ಪ್ಲಾಸ್ಟಿಕ್ ಮಾಲಿನ್ಯ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಒಂದು ಹಸಿ ಕಸ ಮತ್ತು ಯಾವುದು ನಮ್ಮದು ಹಸಿ ಕಸ ಒಣ ಕಸ ಅಂದರೆ ಪೇಪರ್ ಪ್ಲಾಸ್ಟಿಕ್ಕನ್ನು ನೀವು ಅವ್ರಿಗೆ ಹೋಗಿ ಬ್ಯಾಗ್ ಇರ್ಬೋದು, ವಾಟರ್ ಬಾಟಲ್ ಇರ್ಬೋದು, ಕೊಡೆ ಇರ್ಬೋದು, ಅವ್ರಿಗೆ ಶೂಸ್ ಎಲ್ಲ ಕೊಡಿಸುವಾಗ ಇನ್ನೊಂದು ಬ್ಯಾಗ್ ಕೊಡಿಸಿದ್ರು. ಅವರ ರಿಫಿಲರ್ ಇರ್ಬೋದು, ಅದು ಏನೆಲ್ಲ ಪ್ಲಾಸ್ಟಿಕ್ ಕಸ ಬರುತ್ತೆ ಇದನ್ನು ಅದರಲ್ಲೇ ಮನೆಯಲ್ಲೇ ಇಡ್ಲಿ ಅವರು. ಯಾಕಂದರೆ ಇವತ್ತು ಎಲ್ಲ ಪ್ಲಾಸ್ಟಿಕ್ ಕಸಗಳು ರೀಸೈಕಲ್ ಹೋಗ್ತದೆ. ರೀಸೈಕಲ್ ಹೋಗಬೇಕು ಎಲ್ಲ ಒಂದು ಕಡೆ ನಾವು ಭೂಮಿಲಿ ಇಟ್ಟರೆ ಅದು ಏನು ನಮಗೆ ಭೂಮಿ ಹೊರೆಯಾಗೋಷ್ಟು ಕಸ ಅದಿಲ್ಲ. ಆದರೆ ನಮ್ಮ ತಪ್ಪು ಕಲ್ಪನೆಯಿಂದಾಗಿ ನಾವೇನು ಮಾಡ್ತೇವೆ, ನಮ್ಮ ಮನೆಯಲ್ಲಿ ನಾನು 3 ಬ್ಯಾಗ್ ಮಾಡಿದ್ದೇನೆ. ಮಕ್ಕಳೆಲ್ಲ ಪ್ಲಾಸ್ಟಿಕ್ ಕಸ ಒಂದಕ್ಕೆ ಹಾಕಬೇಕು, ಬಾಟ್ಲ್ಗಳು ಒಂದಕ್ಕೆ ಹಾಕಬೇಕು, ಒಣ ಕಸನ ಬೇರೆ ಹಾಕಬೇಕು. ಒಣ ಕಸಕ್ಕೂ 3 ಪೈಪ್ ಕಾಂಪೋಸ್ಟ್ ಮಾಡ್ಬೋದು ನಾವು. ಈ ಮಳೆಗಾಲದಲ್ಲ ನಮಗೆ ಆ ಕಾರ್ಪೊರೇಷನ್ ತೊಗೊಂಡೋಗಿಲ್ಲ ಹೇಳೋದ್ರಿಂದ ಪೈಪ್ ಕಾಂಪೋಸ್ಟ್ ಮಾಡಿದ್ರೆ 3 ತಿಂಗಳ ಪೈಪಲ್ಲಿ ಹಾಕ್ಬಿಟ್ಟು ನಾನು ಬಿಟ್ಬಿಟ್ರೆ ಮತ್ತೆ ಗೊಬ್ಬರ ಹಾಕ್ಬೇಕು. ನಮಗೆ ನೇಚರಾಗಿ ಪ್ಲಾಸ್ಟಿಕ್ ಇವತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಹೇಗಿದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ನಮ್ಮ ತಣ್ಣೀರು ಬಾವಿಯಲ್ಲಿ ಈ ವರ್ಷ ನಮ್ಮ ಹೀಗೆ ಬೇರೆ ಸಂಘ ಸಂಸ್ಥೆ ಪಡ್ಕೊಂಡು ನಾವು ಪ್ಲಾಸ್ಟಿಕ್ಕನ್ನು ಯಾವುದು ಅಲ್ಲಿಂದ ಸಮುದ್ರ ತೀರಕ್ಕೆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. 1 ವಾರದಿಂದ 2ನೇ ವಾರಕ್ಕೆ ಅಷ್ಟೇ ಬಂದಿದೆ. ಅಂದರೆ ಸಮಸ್ಯೆ ಅಂದರೆ ಹಳೆ ಚಪ್ಪಲ್ಗಳು, ನಮ್ಮ ಮನೆಯ ಎಲ್ಲ ನಮ್ಮ ಮನೆ ತ್ಯಾಜ್ಯಗಳು, ಅದು ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಆ ದೆಸೆಯಿಂದ ಮತ್ತು ಆ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಮಾಡಬೇಕು ಅನ್ನೋ ವಿಷಯ ಪ್ರೆಸ್ ಕ್ಲಬ್ನವರು ಅಥವಾ ನಮ್ಮ ಮಾಧ್ಯಮ ಮಿತ್ರರು ಸೇರಿ ನಿಮಗೆ ಅದು ಬಟ್ಟೆ ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ. ಆ ಬಟ್ಟೆ ಬ್ಯಾಗ್ಗಳ ಉದ್ದೇಶ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬ್ಯಾಗನ್ನು ಕಮ್ಮಿ ಮಾಡಿ. ಇನ್ನೊಂದು ವಾತಾವರಣಕ್ಕೆ ನಾನು ಅನಿಸ್ತಾ ಇದ್ದು ನೋಡಿ, ಕರೆಂಟಿಂದ ನಾವೆಲ್ಲ ಬೆವರ್ತಾ ಇದ್ದೇವೆ. ನಮ್ಮಲ್ಲಿ ಹೈಡ್ರಲ್ ಅಂದರೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಮತ್ತು ಥರ್ಮಲ್ ಎನರ್ಜಿ. ಥರ್ಮಲ್ ಅಂತ ಹೇಳಿದ್ರೆ ನಮ್ಮದು ಯಾವುದು ಕಲ್ಲಿದ್ದನ್ನು ಅದನ್ನು ಬರ್ನ್ ಮಾಡಿ ಇವೆಲ್ಲವೂ ಪರಿಸರ ಮಾರಕವೇ. ನಾವು ಮನೇಲಿ AC ಹಾಕೊಂಡಿದ್ದೇವೆ, ವಿದ್ಯುತ್ ಅಥವಾ ಎಲ್ಲದಕ್ಕೂ ನಮ್ಮ ಗ್ರೈಂಡರ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ನಾವು ಏನೆಲ್ಲ ವಿದ್ಯುತ್ ಉಪಯೋಗಿಸ್ತೇವೆ, ಎಷ್ಟು 1 ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ ಅಂದರೆ 1 ಮರ ಹೋಯ್ತಂತ ಲೆಕ್ಕ. ಯಾಕಂದರೆ 1 ಯೂನಿಟ್ ಉತ್ಪಾದನೆ ಮಾಡಬೇಕಾದ್ರೂ ಪರಿಸರವನ್ನು ನಾಶ ಮಾಡಬೇಕು, ಇಲ್ಲಿಗೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ಮೊದಲು ಹೈಡ್ರಲ್ ಅಂದರೆ ನಮ್ಮ ಡ್ಯಾಮ್ಗಳನ್ನು ಕಟ್ಟಿ ನೀರಿನಿಂದ ಕೃಷಿ ತೆಗಿತಾ ಹೋದ್ವಿ.
ಈಗ ಡ್ಯಾಮ್ ಎಲ್ಲ ಹೊಳೆಗಳೇ ಹರಿಯುತ್ತಾ ಇದಾಯ್ತು. ಈಗ ಅದಾದ ನಂತರ ನಾವೇನು ಮಾಡಿದ್ವಿ, ಈಗ ಥರ್ಮಲ್ ಎನರ್ಜಿ ಅಂದರೆ ಈಗ ರಾಯಚೂರು ಇರ್ಬೋದು, ನಮ್ಮ UPCL ಕೊಡಗಿದ್ರಲ್ಲಿ ಥರ್ಮಲ್ ಎನರ್ಜಿ ಆಗ್ತಾ ಇದೆ. ಇವತ್ತು ಇಂಗಾಲದ ಡೈಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ವೆಹಿಕಲ್ಗಳನ್ನು ವಿದ್ಯುತ್ ಶಕ್ತಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಆ ವಿದ್ಯುತ್ ಶಕ್ತಿ ಕನ್ವರ್ಟ್ ಮಾಡಿದ್ರು ಅದು ಪರಿಸರಕ್ಕೆ ಮಾರಕ. ಯಾಕಂದರೆ ಅದು ಚಾರ್ಜ್ ಆಗಬೇಕಲ್ಲ, ಚಾರ್ಜ್ ಆಗಬೇಕಂದ್ರೆ ವಿದ್ಯುತ್ ಬೇಕಂದರೆ ಒಂದು ಹೈಡ್ರೋ ಇಲ್ಲ ಥರ್ಮಲ್ಲು ಎನರ್ಜಿನ ಉತ್ಪಾದನೆ ಮಾಡಲೇಬೇಕು. ಹಾಗಾಗಿ ಯಾವ ರೀತಿಯಲ್ಲಿ ಮನುಷ್ಯನ ನಾವು ಆದಷ್ಟು ಸುಲಭವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅದು ಪರಿಸರಕ್ಕೆ ಮಾರಕ ಪೂರಕವಾಗುವುದಿಲ್ಲ. ಆ ದಿಸೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಳ ಚಿಕ್ಕವರಿದ್ದಾರೆ, ಅವರಿಗೆ ನಾವು ಹೇಳೋದು ಅರ್ಥ ಆಗಲಿಕ್ಕಿಲ್ಲ. ಪೋಷಕರ ನನ್ನ ಮನವಿ, ಮಕ್ಕಳಿಗೆ ಪ್ಲಾಸ್ಟಿಕ್ ತ್ಯಾಜ್ಯದ ಬಗ್ಗೆ, ಮತ್ತು ನಾವು ಬದುಕಬೇಕಾದ್ರೆ ನಮಗೆ ವಾತಾವರಣಕ್ಕೂ ಆಮ್ಲಜನಕ ಒಳ್ಳೆಯ ಮನುಷ್ಯನಿಗೆ ಮೂಲಭೂತವಾದ ಹಕ್ಕು ಯಾವುದು ಕೇಳಿದ್ರೆ ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಒಳ್ಳೆಯ ನೀರು. ಆದರೆ ನಮ್ಮ ಇತ್ತೀಚಿನ ನಮ್ಮ ಮಕ್ಕಳಾದ ನಮ್ಮ ಪೋಷಕರಲ್ಲಿ ಏನಿದೆ ಅಂದರೆ ಒಂದು ಒಳ್ಳೆ ದೊಡ್ಡ ಮನೆ ಇರಬೇಕು, ಒಂದು ಒಳ್ಳೆಯ ಕಾರ್ ಇರಬೇಕು, ಮತ್ತು ಅಪ್ಪನಿಗೆ ಒಂದು ಒಳ್ಳೆಯ ಆ್ಯಪಲ್ ಮೊಬೈಲ್ ಇರಬೇಕು. ಅಂದರೆ ಬ್ರ್ಯಾಂಡೆಡ್ TV, ಬ್ರ್ಯಾಂಡೆಡ್ ವಸ್ತುಗಳು ನಮ್ಮ ಮನೆ ಇದ್ದು ನಾವು ಶ್ರೀಮಂತರು ಅಂತ. ದಯವಿಟ್ಟು ಬ್ರ್ಯಾಂಡೆಡ್ TV, ಬ್ರ್ಯಾಂಡೆಡ್ ವಸ್ತುಗಳು ಅಥವಾ ನಮ್ಮದು ಒಂದು ಒಳ್ಳೆಯ ಮನೆ ಇದ್ದರೆ ನಾವು ಶ್ರೀಮಂತರಲ್ಲ. ನಮ್ಗೆ ಒಳ್ಳೆ ಶುದ್ಧವಾದ ಬೆಳಕು, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಮೂರು ಸಿಕ್ಕಿದ್ರೆ ಮಾತ್ರ ನಾವು ಶ್ರೀಮಂತರನ್ನು ಮಾತನ್ನು ಹೇಳ್ತಾ, ನಿಮ್ಮ ಏನು ಇವತ್ತು ಯಾರು ವಿದ್ಯಾರ್ಥಿ ಪೋಷಕರು ಬಂದಿದ್ದಾರೆ ಅವರು ಪ್ರೆಸ್ ಕ್ಲಬ್ನವರು ಯಾವ ಒಂದು ಒಳ್ಳೆಯ ಉದ್ದೇಶ ಇಟ್ಟು ಕಾರ್ಯಕ್ರಮ ಮಾಡಿದ್ದಾರೆ, ಅದರ ಸದುಪಯೋಗ ಪಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇವತ್ತಿನ, ಯಾಕಂದರೆ ಅವರಿಗೆ ಬೇಕು. ಯಾಕಂದರೆ ಈ ಭೂಮಿ ನಮ್ಮದಲ್ಲ, ನಮ್ಮ ಹಿರಿಯರದಲ್ಲ. ಮುಂದೆ ಈ ಭೂಮಿ ಮೇಲೆ ಯಾರು ಜನರೇಷನ್ ಹೊಸ ಮಕ್ಕಳು ಹುಡ್ತಾರೆ, ಅವರಿಗೆ ನಾವು ಹೇಗೆ ಭೂಮಿಯನ್ನು ಅನುಭವಿಸ್ತಾ ಇದ್ದೇವೆ ಅವ್ರಿಗೆ ಹಾಗೆ ಹಸ್ತಾಂತರಿಸುವಂಥ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಆ ಮಕ್ಕಳು ನಮ್ಮ ಹಾಗೆ ಈ ಒಂದು ಪರಿಸರದಲ್ಲಿ ಸ್ವಚ್ಛಂದವಾಗಿ ಅವ್ರು ಬದುಕಬೇಕಂತಾದರೆ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಆ ದೆಸೆಯಲ್ಲಿ ನಿಮ್ಮ ಮಕ್ಕಳಿಗೆ, ಪೋಷಕರವರಿಗೆ ಅವರ ಉಸಿರಾಟಕ್ಕೆ ಒಳ್ಳೆಯ ನಮಗೆ ಆಕ್ಸಿಜನ್ ಬೇಕು, ಕುಡಿಲಿಕ್ಕೆ ಒಳ್ಳೆಯ ನೀರು ಕುಡಿದ್ರೆ ಆರೋಗ್ಯ ಒಳ್ಳೆಯ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಒಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ವಿದ್ಯಾರ್ಥಿ ಸಂಸ್ಥೆಯ ಮುಖ್ಯಸ್ಥರಾದ ರವೀಂದ್ರಣ್ಣ ಅವರಿಗೆ ಹಾಗೂ ನಮ್ಮ ಪ್ರೆಸ್ ಕ್ಲಬ್ನ ಎಲ್ಲ ಗೌರವಾನ್ವಿತರಿಗೆ, ಹಾಗೆ ನಮ್ಮ ಹಿರಿಯರಾದ ಪ್ರಭಾಕರ್ ಶರ್ಮಾ ಸರ್ ಇದ್ದಾರೆ. ನಾವು ಬಿಗಿನಿಂಗ್ ಸೇರಿದಾಗ ಅವರು ಪುತ್ತೂರಲ್ಲಿ ಕುಂದಾಪುರದಲ್ಲಿ AC ಆಗಿದ್ದರು. ಅವ್ರಿಗೆ ಗೊತ್ತಿದೆ ನಾವು ವರಾಯಿ ಪ್ರಾಜೆಕ್ಟಲ್ಲಿ ಎಷ್ಟು ಪರ ಕೊಡ್ತೀವಿ, ಎಷ್ಟು ಚೆನ್ನಾಗಿ ಮಾಡೋದು ಅಂತ. ಹಾಗಾಗಿ ಆಮೇಲೆ ADC ಆಗಿ ನಿವೃತ್ತರಾಗಿ ಒಂದು ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅವರೆಲ್ಲರಿಗೆ ನಾನು ವಂದನೆ ಸಲ್ಲಿಸಿದ ಕೊನೆಯದಾಗ ಮಾತಾಡ್ತಾನೆ. ಕೆಟ್ಟ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ಕಲಿಸಿದ ಗುರುವಿಗೆ ನಮನ, ದೇಶ ಕಾಯುವ ಯೋಧರ ನಮನ, ಅನ್ನ ನೀಡುವ ರೈತರನ್ನ. ಇದಿಷ್ಟು ನಾವು ಪಾಲಿಸಿದರೆ ನಮ್ಮ ಜೀವನ ಸಾರ್ಥಕ ಅಂತ ಮಾಡಿ ಬಹಳ ಸೂಚ್ಯವಾಗಿ ಪರಿಸರದ ಬಗ್ಗೆ ಬಹಳ ಅತ್ಯುತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಗಳನ್ನು ನಾವು ಅಳವಡಿಸಿಕೊಂಡು, ಏಕೆಂದರೆ ಇವತ್ತಿರುವಂಥ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಅದರಿಂದ ಭಾಷಣ ಹೆಚ್ಚು ಇರುವುದಿಲ್ಲ. ನೇರವಾಗಿ ಮುಂದೆ ನಮ್ಮ ಸಮಾಜದ ಮಾತಾಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ, ಮುಖ್ಯವಾಗಿ ನಾವೀಗ ಪರಿಸರದ ಬಗ್ಗೆ ನಾವೀಗ ಕಾಳಜಿ ಎಲ್ರಿಗೂ ಬೇಕು. ಅದರಲ್ಲೂ ನಮ್ಮ ಪರಿಸರದಲ್ಲಿ ಎಲ್ಲರ ಪಾತ್ರ, ಮಹಿಳೆಯರದು ಮುಖ್ಯ ಪಾತ್ರ. ಯಾಕಂದರೆ ನಾವು ಮನೆಗೆ ತರುವ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳಾದಾಗ ಹೆಚ್ಚಾಗಿ ನಾವು ಯೂಸ್ ಮಾಡೋದು ಯಾವುದು, ಪ್ಲಾಸ್ಟಿಕ್ ಸಂಬಂಧಪಟ್ಟದ್ದು. ಅಂದರೆ ಮನೆಯಲ್ಲಿ ನಾವು ಅದನ್ನು ತೊಳೆಯಲಿಕ್ಕಾಗೋದಿಲ್ವ, ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಕೃತಕವಾಗಿ ನಾವು ಮಾಡಿದಂಥ ವಸ್ತುಗಳನ್ನು ತರ್ತೇವೆ. ಅದನ್ನು ನಾವು ಎಲ್ಲೆಂದರಲ್ಲಿ ಬಿಸಾಕ್ತೇವೆ. ಆ ಬಿಸಾಕಿದ ವಸ್ತುಗಳೆಲ್ಲ ಏನಾಗ್ತದೆ ಅಂದರೆ ನೀರಿನಲ್ಲಿ ಹರಿದು ನಮ್ಮ ಮನೆಗೆ ಪುನಃ ನಮಗೆ ಮುಕ್ತವೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ನಾವು ಅದನ್ನು ಮುಖ್ಯವಾಗಿ ಎಲ್ಲ ಗ್ರಾಮಗಳಲ್ಲಿ, ನಗರಗಳಲ್ಲಿ, ಗ್ರಾಮಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನಾವು ಅಲ್ಲಲ್ಲಿ ಬಿಸಾಕೋದ್ರಿಂದ ಅದರಿಂದಾಗಿ ಪರಿಸರ ಅಸಮತೋಲನಾಗ್ತದೆ. ಅದೇ ರೀತಿ ಈಗ ಮೀನಿನ ಆ ಪ್ಲಾಸ್ಟಿಕ್ ಹರಿದ ಪ್ಲಾಸ್ಟಿಕ್ ತ್ಯಾಜ್ಯ ಮಣ್ಣೊಟ್ಟಿಗೆ ಮಿಕ್ಸ್ ಆಗಿ ನಮ್ಮ ಒಟ್ಟಿಗೆ ನಮಗೆ ಪುನಃ ಬರ್ತದೆ. ಅದೇ ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕಂದ್ರೆ ಮುಖ್ಯವಾಗಿ ಮನೆಯಲ್ಲಿ ಈಗ ನಾವು ಬಟ್ಟೆ ಚೀಲಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬಟ್ಟೆ ಚೀಲಗಳನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಿ ಪ್ಲಾಸ್ಟಿಕ್ಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಆಗ ಸಾಧಾರಣ ಅರ್ಧಕ್ಕಷ್ಟು ಪ್ಲಾಸ್ಟಿಕ್ಕನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಮ್ಮ ಮಕ್ಕಳಲ್ಲಿ ಈಗಲೇ ಪರಿಸರ ಗಿಡಗಳ ಬಗ್ಗೆ ಅವರಲ್ಲಿ ಪ್ರೀತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು. ಅವರಲ್ಲಿ ಈಗ ಕೆಲವು ಶಾಲೆಗಳಲ್ಲಿ ಈಗ ಮಾಡ್ತಿದ್ದಾರೆ. ಒಂದು ಶಾಲೆಯಲ್ಲಿ ಒಂದು ಮರ ಕೊಟ್ಟು, ಗಿಡ ಕೊಟ್ಟು, LKG ಸ್ಟಾರ್ಟ್
ಶಿಕ್ಷಣ ಸಂಸ್ಥೆಗಳಿದೆ ಉಳ್ಳಾಲ ತಾಲೂಕಿನಲ್ಲಿ. ಆ ಉಳ್ಳಾಲದಲ್ಲಿ 200ರಲ್ಲಿರುವ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಇದನ್ನು ಪಾಲಿಸಿದಲ್ಲಿ ಖಂಡಿತ ನಮ್ಮ ಪರಿಸರ ಕೂಡ ಇದಾಗ್ತದೆ. ಅದರೊಂದಿಗೆ ನಾವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಈಗಲೇ ಮನ ತೊಟ್ಟರೆ ಖಂಡಿತವಾಗಿ ನಾವು ಉತ್ತಮ ನಮ್ಮ ಮುಂದಿನ ಜನಾಂಗಕ್ಕೆ ಉತ್ತಮ ಪರಿಸರವನ್ನು ನೀಡಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ 2 ಮಾತುಗಳು. ಸಂಸ್ಥೆಯ LKG ಮತ್ತು UKGಗೆ ಹೊಸದಾಗಿ ಸೇರ್ಪಡೆಗೊಳ್ಳುತ್ತಿರುವಂತಹ ನಮ್ಮೆಲ್ಲ ರೀತಿಯ ಮಕ್ಕಳ ಹೆತ್ತವರೇ, ಬಹಳ ಮುಖ್ಯವಾಗಿ ವೇದಿಕೆಯಲ್ಲಿ ನಮ್ಮ ಈ ಒಂದು ಪರಿಸರದ ಬಗ್ಗೆ ನಮ್ಮಲ್ಲಿ ಯಾವ ರೀತಿಯ ಕಾಳಜಿ ಇರಬೇಕು, ಪರಿಸರ ರಕ್ಷಣೆ ನಮ್ಮ ಹೊಣೆ ಎಂಬ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಅವರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಒಬ್ಬ ಒಳ್ಳೆಯ ಅರಣ್ಯ ಅಧಿಕಾರಿ ಅಂತೇಳಿ ನಮ್ಮ ಈ ಭಾಗದ ರೇಂಜರ್ ಆಗಿ ಒಂದು ಬಹಳ ದೊಡ್ಡ ASF ಆಗಿ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಧರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆಗೆ 3ನೇ ಬಾರಿಗೆ ಅವರು ಭೇಟಿ ಕೊಡುವಂಥದ್ದು. ಬಹಳ ಮುಖ್ಯವಾಗಿದ್ದರ ಈ ಕಾರ್ಯಕ್ರಮದ ಮಹತ್ವ ಏನು ಅಂತ ಹೇಳಿದ್ರೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಪರಿಸರವನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಈಗ ಪ್ಲಾಸ್ಟಿಕ್ ಮುಕ್ತ ನಮ್ಮ ಜೀವನ ಆಗಿರಬೇಕು. ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡುವುದನ್ನು ಖಂಡಿತವಾಗಿ ಅದನ್ನು ನಿಷೇಧ ಮಾಡಬೇಕು. ಇವತ್ತು ಬಟ್ಟೆಯ ಬ್ಯಾಗನ್ನು ಕೊಟ್ಟಿದ್ದಾರೆ. ಆ ರೀತಿಯಾದ ವಸ್ತುಗಳನ್ನು ಉಪಯೋಗಿಸಿದ್ರೆ ಖಂಡಿತವಾಗಿ ಪರಿಸರ ಸಂರಕ್ಷಣೆ ಮಾಡಬಹುದು. ಅದರ ಜೊತೆಗೆ ಒಂದು ಮರವನ್ನು ಕಡಿದ್ರೆ ನಮ್ಮ ಯಾವುದೇ ಒಂದು ಕಾರಣಕ್ಕಾಗಿ ಒಂದು ಮರವನ್ನು ಕಡಿದ್ರೆ 10 ಗಿಡ ಸಸಿಗಳನ್ನು ನೆಡಬೇಕಂತೆ. ನಾವು ನೆಡ್ತೀವ? ನಾವು ಕಡಿಯೋದು ಮಾತ್ರ. 10 ಮರಗಳನ್ನು ನೆಟ್ಟರೆ 1 ಗಿಡವನ್ನು ನೆಡಲೇಬೇಕು. ನಾವು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳವರ ಸಹಕಾರದಿಂದ ಪ್ರತಿ ವರ್ಷ 1,000 ಗಿಡಗಳನ್ನು ನಾವು ಕೊಡ್ತೀವಿ. 250 ಗಿಡಗಳು ನಮ್ಮ ವಿದ್ಯಾರತ್ನ ಶಾಲೆಗೆ, 250 ಗಿಡಗಳು ನೇತಾಜಿ ಪ್ರೌಢಶಾಲೆಗೆ, 250 ಗಿಡ ನಾನು ಕಲಿತಂಥ ಶ್ರೀರಾಮಕೃಷ್ಣ ಪ್ರೌಢಶಾಲೆಗೆ, 250 ಗಿಡ ಉಳ್ಳಾಳದ ಒಂದು ಶಾಲೆಗೆ. ಈ ರೀತಿ ಪ್ರತಿ ವರ್ಷ 1,000 ಗಿಡಗಳನ್ನು ಕೊಡ್ತೇವೆ ಮತ್ತು ಅದನ್ನು ನೆಟ್ಟು ಪಾಲನೆ. ಈಗ ಒಂದು ಮಗುವನ್ನು LKGಗೆ ನೀವು ಮಗುವನ್ನು ಕರ್ಕೊಂಡು ಬಂದಿದ್ದೀರಿ. ಯಾವ ರೀತಿ ಆ ಮಗುವನ್ನು ಲಾಲನೆ ಪೋಲನೆ ಪೋಷಣೆ ಮಾಡಿ ನಾವು ಯಾವ ರೀತಿ ದೊಡ್ಡ ಕನಸನ್ನು ಇಟ್ಕೊಂಡು ಆ ಮಗುವನ್ನು ಬೆಳೆಸ್ತೇವೆ, ಅದೇ ರೀತಿ ನಮ್ಮ ಗಿಡವನ್ನು ಕೂಡ ಪಾಲನೆ ಮಾಡಿ ಅದಕ್ಕೆ ಕಾಲಕ್ಕೆ ಬೇಕಾದಂಥ ನೀರು ಗೊಬ್ಬರವನ್ನು ಹಾಕಿ ಸಾಕಿ ಸಲಹೆ ದೊಡ್ಡ ಮರವಾಗಿ ನಮಗೆ ನೆರಳನ್ನು ಕೊಡ್ತದೆ ಅಥವಾ ಹಣ್ಣು ಹಂಪಲನ್ನು ಕೊಡ್ತದೆ. ಬೇರೆ ರೀತಿಯಾದ ಉಪಯೋಗಕ್ಕೆ ಬಹಳ ಮುಖ್ಯವಾಗಿ ಆಮ್ಲಜನಕವನ್ನು ನಮಗೆ ಕೊಡ್ತದೆ. ಈ ರೀತಿ ಪರಿಸರವನ್ನು ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಶ್ರೀನಿವಾಸ ಇಂದಾಜೆ ಅವರು ಬಹಳಷ್ಟು ವರ್ಷಗಳ ಕಾಲ ಈ ಒಂದು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಬೇರೆ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನ ಮಾಡುವಂಥದ್ದನ್ನು ನೋಡ್ತೇವೆ. ಅವರಿಗೂ ಕೂಡ ಮತ್ತೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಹಳ ಮುಖ್ಯವಾಗಿ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ LKG ಮತ್ತು UKGಯ ಮಕ್ಕಳ ಪೋಷಕರಿಗೆ ಕೂಡ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸಿದ ಮಕ್ಕಳಿಗೆ, ಪುಟಾಣಿಗಳಿಗೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಎಲ್ಲ ಪುಟಾಣಿಗಳಿಗೆ ಅದೇ ರೀತಿ ಹೆತ್ತವರು ನಮ್ಮಲ್ಲಿ ಒಂದು ಇದುಂಟು. ನಾನು ಶಾಲೆಗೆ ಮಕ್ಕಳನ್ನ ಹಾಕಿದರೆ ನನ್ನ ಜವಾಬ್ದಾರಿ ಮುಗಿಯಿತು, ಮತ್ತೆಲ್ಲ ಶಾಲೆ ಟೀಚರ್ಗಳು ಅಥವಾ ಶಾಲೆ ನೋಡಿಕೊಳ್ಳುತ್ತದೆ. ಅದೇ ಆ ರೀತಿಯಲ್ಲ, ಎಲ್ಲ ಹೆಚ್ಚಿನ ಅದರಲ್ಲಿ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಒಂದು ಮಹಿಳೆ ಹೆಚ್ಚೆಂದರೆ ಆ ಮನೆ ಸಮಾಜ ಖಂಡಿತವಾಗಿಯೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಎಲ್ಲ ಪೋಷಕರಿಗೆ, ಅದೇ ರೀತಿ ಪುಟಾಣಿ ಮಕ್ಕಳಿಗೆ ಪ್ರಪ್ರಥಮವಾಗಿ ನಾನು ನಮ್ಮೆಲ್ಲ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ರವೀಂದ್ರ ಶೆಟ್ಟಿ, ಅದೇ ರೀತಿ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಸೌಮ್ಯ ಆರ್ಶಿ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ HF ನೈಮ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗ ಮತ್ತೆ ಎಲ್ಲ ಪೋಷಕರಿಗೆ ಮಗದೊಮ್ಮೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವ್ಯಕ್ತಿ ಅವರು ವೇದಿಕೆಯಿಂದ ಕೆಳಗೆ ಕುಳಿತುಕೊಂಡಿದ್ದಾರೆ.
ಅವರ ಈಗಾಗಲೇ ನಮ್ಮ ಶ್ರೀಧರ್ ಸರ್ ಹೇಳಿದ್ರು, ಅವರ ಅಧಿಕಾರ ಅವಧಿಯಲ್ಲಿ AC ಆಗಿದ್ರು, ADC ಆಗಿದ್ರು, ಅವರ ಅಧಿಕಾರ ಅವಧಿಯಲ್ಲಿ ಕೇವಲ ಈ ಒಂದು ಪರಿಸರಕ್ಕೆ, ಅದೇ ರೀತಿ ಒಂದು ಜನಸಾಮಾನ್ಯರ ಸುಖ ಕಷ್ಟಗಳಿಗೆ ಸ್ಪಂದಿಸಿದ ಒಬ್ಬ ಅಧಿಕಾರಿ, ಬಹಳ ಎತ್ತರದ ಅಧಿಕಾರಿ, ಕೆಳಗೆ ಕುಳಿತುಕೊಂಡಿದ್ದಾಗಿ ನಾನು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು CA ಶಾಂತರಾಮ್ ಶೆಟ್ಟಿ ಅವರು ಇಂಡಿಯನ್ ರೆಡ್ ಕ್ರಾಸ್ನ ಅಧ್ಯಕ್ಷರಾಗಿ, ರೋಟೇರಿಯನ್ ಆಗಿ, ಅದೇ ರೀತಿ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ದುಡಿಯುತ್ತಾ ಸಾರ್ವಜನಿಕವಾಗಿ ತೊಡಗಿಸಿಕೊಂಡವರು. ಅವರು ಬಹಳ ತರಾತುರಿಯ ಕೆಲಸದಲ್ಲಿ ಹೋದ್ರೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ ಕ್ಲಬ್ ಅಲ್ಲಿ ತೊಡಗಿಸಿಕೊಂಡಿದ್ರು, ಈಗ ರೋಟರಿ ಕ್ಲಬ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ತಪಸ್ಯ ಫೌಂಡೇಶನ್ ಅಂತ ಇದೇ ಪರಿಸರದಲ್ಲಿ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಒಂದು ಮೋಹನ್ ಶೆಟ್ಟಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹರೀಶ್ ರೈ ಅವರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ, ಹಿರಿಯ ಪತ್ರಕರ್ತ, ಪ್ರೆಸ್ ಕ್ಲಬ್ನ ಅಧ್ಯಕ್ಷ. ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿದ್ದಾರೆ. ಇತ್ತೀಚೆಗೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಇದರ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ಅಧ್ಯಕ್ಷರಾಗಿಯೂ ಕೂಡ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಬರುವಾಗ ಒಂದು ಮಾತು ಹೇಳಿದ್ರು ಸರ್, ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಶಾಲೆಗಳಿಗೆ ಗ್ರಂಥ ಪುಸ್ತಕಗಳನ್ನು ನೀಡ್ತಾ ಇದ್ದೇವೆ. ಬರುವ ಈ ಸಂದರ್ಭದಲ್ಲಿ ಈ ಶಾಲಾ ಮಕ್ಕಳಿಗೆ ಅಥವಾ ಈ ಶಾಲೆಗೆ ನಾವು ಪುಸ್ತಕಗಳನ್ನು ಒದಗಿಸುವಂತೆ ಅಂತ ಹೇಳಿದ್ರು. ನಾನು ಕೂಡ ಅದರ ಕೋಶಾಧಿಕಾರಿಯಾಗಿದ್ದೇನೆ. ಅದನ್ನು ಕೂಡ ಸಾಹಿತ್ಯ ಕೂಡ ನಮ್ಮ ಈ ಒಂದು ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ. ಅದನ್ನು ಕೂಡ ನೀಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲರೂ ಅವರ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದ ಕಾರಣ ನಾನು ಹೆಚ್ಚು ಹೇಳುದಿಲ್ಲ. ಯಾವುದೇ ಕಾರ್ಯಕ್ರಮ ಎಲ್ಲಿ ಕೂಡ ಒಂದು ಸಾರ್ವಜನಿಕವಾಗಿ ಕೇವಲ ಪತ್ರಕರ್ತರಿಗೆ ಅಲ್ಲದೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವ ಬಹಳಷ್ಟು ಕಾರ್ಯಕ್ರಮ. ಅದೇ ರೀತಿ ಸರ್, ನಾವು ಈಗಾಗಲೇ 5 ಗ್ರಾಮ ವಾಸ್ತವ್ಯಗಳನ್ನು ಮಾಡಿದ್ದೇವೆ. ಆ ಗ್ರಾಮ ವಾಸ್ತವ್ಯಗಳ ಮೂಲಕ ಎಷ್ಟು ಮುಚ್ಚುವ ಶಾಲೆಗಳು ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ತೆರೆದು ಅಲ್ಲಿ ಬಹಳಷ್ಟು ಶಾಲೆ, ರಸ್ತೆಗಳು, ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಉತ್ತೇಜಪೂರ್ವಕವಾಗಿ ಆಗ್ತಾ ಇದೆ. ಸರ್ಕಾರ ಕೂಡ ಈಗ ಬಹಳಷ್ಟು ಬೆಂಬಲ ಕೊಡ್ತಾ ಇದೆ. ಮಾನ್ಯ ಶ್ರೀನಿವಾಸ ನಾಯ್ಕ ಇದ್ದಲ್ಲಿ ಅವರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತು ಎಲ್ಲ ಸಂಸ್ಥೆಗೆ ನಾನು ಆಗಾಗಲೇ ಧನ್ಯವಾದ ಹೇಳಿದ್ದೇನೆ, ಮಗದಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಧರ್ ಸರ್, ACF ಸರ್, ಕಳೆದ ಸಲ ನಮ್ಮ ಜಿಲ್ಲೆಗೆ, ಅವರ ಈ ವಾಸ್ತವ ಜಿಲ್ಲೆಗೆ 5 ಲಕ್ಷದ ಮನ ಕೊಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಎಲ್ಲರಿಗೆ ಮನ ಮುಟ್ಟುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸರಿ, ತಮಗೂ ಧನ್ಯವಾದಗಳು. ಅವರು ಕೂಡ ರೋಟರಿ ಸಂಸ್ಥೆಯಲ್ಲಿ ಕೂಡ ಎಲ್ಲ ಸಂಸ್ಥೆಗಳ ಉದ್ದೇಶ ಏನಂತ ಹೇಳಿದ್ರೆ ಒಂದು ಸಮಾಜದ ಉದ್ಧಾರಕ್ಕಾಗಿ. ಬೇರೆ ಬೇರೆ ಸಂಸ್ಥೆಗಳಿದ್ರು, ನಮ್ಮ ಉದ್ದೇಶ ಒಂದೇ. ಈ ನಿಟ್ಟಿನಲ್ಲಿ ನಾವು ಅವರು ಕೂಡ ನಮ್ಮ ಜೊತೆ ತೊಡಗಿಸಿದ್ದಾರೆ. ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ, ಅದೇ ರೀತಿ ದೂರದರ್ಶನದ ನಮ್ಮ ರಾಜೇಶ್ ದಡ್ಡಂಗಡಿ ಅವರಿದ್ದಾರೆ, ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ನಮ್ಮ ಪತ್ರಕರ್ತರ ಸಂಘದ ಟ್ರೆಸರರ್, ಅದೇ ರೀತಿ ನಮ್ಮ ಒಂದು ಈ ಪರಿಸರ ಅಧ್ಯಯನ ಕೇಂದ್ರ ನೆಲ್ಲಿಗುಡ್ಡೆ ಅಂತಿದೆ, ಇದರ ನಿರ್ದೇಶಕರಾಗಿರುವ ಪುಷ್ಪರಾಜ್ ಶೆಟ್ಟಿ BN, ಇವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಶಶಿಧರ್ ಪಯ್ಯಪ್ಪರವರ ನಿಮ್ಮ ಈಗಾಗಲೇ ಬಹಳಷ್ಟು ಚಾನಲ್ ಕೂಡ ಅಪಕ ಟಿವಿ, ಈ ಪರಿಸರದಲ್ಲಿ ಎಲ್ಲ ಈ ಶಾಲೆಯ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನು ತೋರಿಸುವರು ಶಶಿಧರ್ ಬೈ. ಅವರಿಗೂ ಮಗದೊಮ್ಮೆ ಉಳ್ಳಾಲ ಸಮಿತಿಯ ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೂ ವಸಂತ ಕೋಣಾಜಿ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಪರಿಸರ ಅಧ್ಯಯನ ಕೇಂದ್ರ ನೆಲ್ಲಿಗುಡ್ಡೆ ಹಸಿರು ಬೆಳೆಸಿ ಪರಿಸರ ಉಳಿಸಿ ಪರಿಸರ ಸಂರಕ್ಷಣೆ ನಮ್ಮ ಎಲ್ಲರ ಹೊಣೆ, ಹಸಿರೇ ಉಸಿರು ಎಂದು ಹೇಳುವ ಮೂಲಕ ನಮಗೆ ಈ ಬ್ಯಾಗ್ ಅನ್ನು
ನೀಡುವಲ್ಲಿ ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿದವರು ಅದಾನಿ ಸಂಸ್ಥೆಯವರು. ಅದಾನಿ ಸಂಸ್ಥೆಯ ಕಿಶೋರ್ ಆಳ್ವ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ.